ಬರ್ತಿದ್ದೀರಾ? ಅಟೆಂಡೆನ್ಸ್ ಕೊಡ್ರಪ್ಪ. ಅಟೆಂಡೆನ್ಸ್ ಅಲ್ಲಿ ಹೆಸರು ಇಲ್ವಲ್ಲ? ಆಯ್ತು, ನಾನೇ ಬರ್ಕೊತೀನಿ. ನಿಮ್ಮ ಹೆಸರು ಏನಪ್ಪ? ರಾಜ ನನ್ನ ಹೆಸರು, ಸುಳ್ಳೆ ನನ್ನುಸಿರು. ರಾಜ ನನ್ನ ಹೆಸರು, ಸುಳ್ಳೆ ನನ್ನುಸಿರು. ನಿಮ್ಮ ಹೆಸರು ರಾಜನಾ? ಹೌದು ಮೇಷ್ಟ್ರೆ. ಕುತ್ಕೋ. ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ನಾಗವಲ್ಲಿ ಮೇಷ್ಟ್ರೆ. ನಿನ್ನ ಹೆಸರು ನಾಗವಲ್ಲಿನಾ? ಕುತ್ಕೋ. ನಮಸ್ಕಾರ ಮೇಷ್ಟ್ರೆ. ನೀವ್ಯಾರು? ನಾವು ಶಿವನಪ್ಪ. ಅವನಿಗೆ ಊಟದ ಬಾಕ್ಸ್ ಕೊಡ್ಬೇಕು. ಕೊಡಿ. ಹೊಟ್ಟೆ ತುಂಬಾ ಊಟ ಮಾಡಪ್ಪ. ಆಯ್ತಪ್ಪ. ಸರಿ ಮೇಷ್ಟ್ರೆ, ನಾನು ಇನ್ನೂ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಹೋಗ್ ಬನ್ನಿ. ಲೇ ಶಿವ, ಎಲ್ಲಪ್ಪ ಶಿವ? ಕಾಣದಂತೆ ಮಾಯವಾದನು ನಮ್ಮ ಶಿವ, ಊಟ ಡಬ್ಬಿ ಒಬ್ಬ ಮಾಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಊಟ ಡಬ್ಬಿ ಒಬ್ಬ ಮಾಡನು. ಶಿವ, ಇದು ಊಟದ ಟೈಮ್ ಏನೋ? ಸರ್, ಅಪ್ಪ ನಂಗೆ ಹೊಟ್ಟೆ ತುಂಬ ಊಟ ಮಾಡಕ್ಕಿಲ್ಲ, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ಆಯ್ತು, ಊಟ ಮಾಡ್ಬಿಟ್ಟು ಬೇಗ ಬಾ. ನಿನ್ನ ಹೆಸರು ಏನಪ್ಪ? ಮೇಷ್ಟ್ರೆ, ನಾನೊಂದು ಹಾಡು ಹೇಳ್ತೀನಿ. ನನ್ನ ಹೆಸರು ಏನಂತ ನೀವೇ ಕಂಡಿದ್ದೀರಿ. ಹೇಳಪ್ಪ. ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಗೋವಿಂದ ಬೃಂದಾವನ ವಿಹಾರಿ. ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಗೋವಿಂದ ಬೃಂದಾವನ ವಿಹಾರಿ. ಸಾಕಪ್ಪ, ನಿನ್ನ ಹೆಸರು ಏನಂತ ಗೊತ್ತಾಗಿಲ್ಲ, ನೀನೇ ಹೇಳಪ್ಪ. ನನ್ನ ಹೆಸರು ಕೃಷ್ಣ ಮೇಷ್ಟ್ರೆ. ಆಯ್ತು ಕೃಷ್ಣ, ಕುತ್ಕೋ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಗೌರಿ ಮೇಷ್ಟ್ರೆ. ಗೌರಿ, ಕುತ್ಕೋ. ಮಕ್ಕಳೇ, ಕೆಲವು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಕ್ವಶನ್ ನಂಬರ್ 1, ನಿಜವಾದ ಕನ್ನಡಿಗರು ಅಂದ್ರೆ ಯಾರು? ನೀ ಹೇಳಮ್ಮ. ಯಾರು ಇಂಗ್ಲಿಷ್ ನಲ್ಲಿ ಫೇಲ್ ಆಗಿದ್ದಾರೆ ಅವರೇ ನಿಜವಾದ ಕನ್ನಡಿಗರು ಸರ್. ಕುತ್ಕೋ. ಮಕ್ಕಳೇ, ಇಂಡಿಯಾದಲ್ಲಿ ಜಾಸ್ತಿ ಮಳೆಯಲ್ಲಾಗುತ್ತೆ? ನೀ ಹೇಳಮ್ಮ. ಕುತ್ಕೋ. ಪಾಣಿಪಟ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗಿಯಿತು? ಡಿಂಪಲ್, ನೀ ಹೇಳಮ್ಮ. ಸರ್, ಪಾಣಿಪಟ್ ಎಂಬ ಯುದ್ಧ ಪೇಜ್ ನಂಬರ್ 23 ಪೇಜ್ ನಂಬರ್ 28 ಮುಗಿತು ಸರ್. ನನ್ನ ಮಕ್ಕಳು ಹೋಗಿ 1879 ಏನಾಗಿತ್ತು? ನಂಗೆ ಗೊತ್ತು ಸರ್, ನಾನು ಹುಟ್ಟೇ ಇರಲಿಲ್ಲ. 1879 ಗಾಂಧೀಜಿ ಹುಟ್ಟಿದ್ರು. 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು ಸರ್. ಕೌಶಿಕ್, ಒಂದು ಕವನ ಹೇಳಪ್ಪ. ಶಾಲೆಯಲ್ಲಿ ಬರ್ತಿತ್ತು ನಿದ್ದೆ, ಎಕ್ಸಾಮ್ ಅಲ್ಲಿ ಸುಮ್ಮನೆ ಕೂತು ಎದ್ದೆ. ಸಿಗಲಿಲ್ಲ ನನಗೆ ಯಾವುದೇ ಹುದ್ದೆ, ಕೊನೆ ಕೈ ಹಿಡ್ದಿದ್ ನಮ್ಮ ಅಪ್ಪನ ಗದ್ದೆ. ಆಯ್ತು, ತಾಯಿ ಗ್ರೇಟಾ ಟೀಚರ್ ಗ್ರೇಟಾ? ತಾಯಿ ಗ್ರೇಟು ಸರ್. ತಾಯಿ ಎತ್ತು ಹೊತ್ತು ಸಾಕಿರ್ತಾಳೆ. ಡಿಂಪಲ್, ನೀ ಹೇಳಮ್ಮ. ಸರ್, ಟೀಚರ್ ಗ್ರೇಟ್ ಸರ್. ಯಾಕಪ್ಪ ಟೀಚರ್ ಗ್ರೇಟು? ಸರ್, ಚಾಯಿ ನನ್ನ ಚಿಕ್ಕವಳಿದ್ದಾಗ ತಟ್ಟಿನಲ್ಲಿ ತೂಗಿರೂ ನಿದ್ದೆ ಬರ್ತಿರ್ಲಿಲ್ಲ. ಆದ್ರೆ ನೀವು ಕ್ಲಾಸಿಗೆ ಬಂದು ಪಾಠ ಸ್ಟಾರ್ಟ್ ಮಾಡ್ರೆ ಸರ್ ನಿದ್ದೆ ಬರುತ್ತೆ. ಅದಕ್ಕೆ ನೀವೇ ಗ್ರೇಟ್ ಸರ್. ಕುತ್ಕೋ. ತೋಷಿತ್, ಮನೆಯವರ ಹೆಸರೆಲ್ಲ ಗೊತ್ತೇನಪ್ಪ? ಹೂ ಸರ್. ಅವ್ರ ಹೆಸರೆಲ್ಲ ಇಂಗ್ಲಿಷ್ ನಲ್ಲಿ ಹೇಳಪ್ಪ. ನಮ್ಮ ಅಮ್ಮನ ಹೆಸರು ಫುಲ್ ರೈಸ್ ಅಂತ ಅಂದ್ರೆ ಅನ್ನಪೂರ್ಣ. ನಮ್ಮ ಅಪ್ಪನ ಹೆಸರು ಬ್ಲ್ಯಾಕ್ ಬುಲ್ ಅಂದ್ರೆ ಕರಿ ಬಸವ. ನನ್ನ ತಮ್ಮನ ಹೆಸರು ರೌಂಡ್ ಫಾದರ್ ಅಂದ್ರೆ ಗುಂಡಪ್ಪ. ನನ್ನ ಹೆಸರು ಕಿಸ್ಕಿಂಗ್ ಅಂತ ಅಂದ್ರೆ ಮುತ್ತುರಾಜ ಸರ್, ಮುತ್ತುರಾಜ. ಓಹೋ, ಭಾರಿ ಶಾಣಿದ್ಯಾ. ಕುತ್ಕ. ಯಾರಾದ್ರೂ ಒಂದು ಹಾಡು ಹೇಳ್ರಪ್ಪ, ಕ್ವಶನ್ ಕೇಳ್ತೀನಿ. ಇನ್ಸ್ಟಾವೇ ನಮ್ಮ ತಾಯಿ ತಂದೆ, ವಾಟ್ಸಪ್ಪೇ ನಮ್ಮ ಬಂಧು ಬಳಗ, ಫೇಸ್ಬುಕ್ ಬಿಟ್ಟು ಬುಕ್ಕ ಹಿಡಿದರೆ ಮೆಚ್ಚನ ಪರಮಾತ್ಮನು. ಹೇಗಿತ್ತು ಸರ್? ಎಂತ ಹಾಡು. ಕುತ್ಕ. ಆಯ್ತಪ್ಪ, ಗಣಿತದ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಮ್ಯಾಥ್ಸ್ ಫುಲ್ ಫಾರ್ಮ್ ಹೇಳಪ್ಪ. ಸರ್, ಎಂ ಅಂದ್ರೆ ಮೆಂಟಲ್, ಎ ಅಂದ್ರೆ ಅಟ್ರಾಕ್ಟಿವ್ ಅಂದ್ರೆ 2, ಹೆಚ್ ಅಂದ್ರೆ ಹೆಲ್ತಿ, ಎಸ್ ಅಂದ್ರೆ ಸ್ಟೂಡೆಂಟ್. ಮೆಂಟಲ್ ಅಟ್ರಾಕ್ಟಿವ್ ಹೆಲ್ತಿ ಸ್ಟೂಡೆಂಟ್ ಸರ್. ಅಯ್ಯೋ ದೇವ್ರೆ. ಕುತ್ಕ. 90 + 90 ಎಷ್ಟು? ಸರ್ 90 ಸರ್, ಒಂದು ಕ್ವಾರ್ಟರ್ ಆಯ್ತು ಸರ್. ಅಯ್ಯೋ ದೇವ್ರೆ. ಕುತ್ಕ. 2 - 2 ಎಷ್ಟು?
ಹೋಗ್ತೇವೆ ಚಟ್ನಿನೂ ತಿನ್ಕೊಂಡ್ಬಿಡ್ತಾ ಇರೋದು ಏನ್ ಉಳಿತು ತಟ್ಟೆ ಉಳಿತು ಸರ್. ಅಯ್ಯೋ ಭಾರಿ ಶಾಣಿದ್ಯಾ ಕುತ್ಕ ಆಯ್ತು ಸುಪ್ರೀತಾ ನೀ ಹೇಳಪ್ಪ ಕರೆಂಟ್ ವೈರ್ ಯಾಕೆ ಮೇಲ್ ಕಟ್ಟಿರ್ತಾರೆ ಸರ್ ಅದ್ರಲ್ಲಿ ಹೈ ವೋಲ್ಟೇಜ್ ಇರುತ್ತೆ, ವ್ಯಕ್ತಿಗಳು ಮುಟ್ಟಿದ್ರೆ ಸತ್ತೋಗ್ತಾರೆ, ಅದಕ್ಕೆ ಮೇಲ್ಕಟ್ಟಿರುತ್ತಾರೆ ಸರ್. ಕುತ್ಕ ಡಿಂಪಲ್ ನೀ ಹೇಳಮ್ಮ ಕರೆಂಟ್ ವೈರ್ ಯಾಕೆ ಮೇಲ್ ಕಟ್ಟಿರುತ್ತಾರೆ ಸರ್ ಕೆಳ ಕಟ್ಟಿದ್ರೆ ಹೆಣ್ಮಕ್ಳು ಪಡ್ಡಂಗ್ ಆಗ್ತಾರೆ ಅಂತ ಮೇಲ್ಕಟ್ಟಿರ್ತಾರೆ ಸರ್. ಕುತ್ಕ ಭಾರತದಲ್ಲಿ ಸ್ವಾತಂತ್ರ್ಯವಾದ ಗ್ರಾಮ ಯಾವುದು ಇನ್ಸ್ಟಾಗ್ರಾಮ್ ಸರ್. ಜಗತ್ತಿನಲ್ಲಿ ಪ್ರಸಿದ್ಧವಾದ ಬುಕ್ ಯಾವುದು ಫೇಸ್ಬುಕ್ ಸರ್. ಏ ತೋಷಿತ್ ನೀನು ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ರೆ ನಿಮ್ಮಪ್ಪ ತರಕಾರಿ ಗಾಡಿ ಹಾಕೊಡ್ತಾರಂತೆ ಪ್ರಿಪೇರ್ ಆಗಿದ್ಯಾ ತಾನೆ ಪ್ರಿಪೇರ್ ಆಗಿದ್ದೀನಿ ಸರ್. ಹ್ಞೂ ಹೇಳಿ ಏನ್ ಪ್ರಿಪೇರ್ ಆಗಿದ್ಯಾ ತರಕಾರಿ ಬೇಕಾ ತರಕಾರಿ ತಗೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಆಲೂಗಡ್ಡೆ ತಗೊಳ್ಳಿ. ನಿನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸರ್ ನಂದೊಂದು ಕ್ವಶನ್. ಹ್ಞೂ ಹೇಳಪ್ಪ ಸರ್ ಕಟ್ಟಿಂಗ್ ಶಾಪಿಗೆ ಹೋದ್ರೆ ಕೂದಲೆಲ್ಲ ಕೆಳಗ್ ಬಿದ್ದಿರುತ್ತೆ, ಅದೇ ಗ್ಯಾರೇಜ್ಗೆ ಹೋದ್ರೆ ಆಯಿಲು ಸ್ಪ್ಯಾನರ್ ಎಲ್ಲ ಕೆಳಗ್ ಬಿದ್ದಿರುತ್ತೆ, ಅದೇ ಬ್ಯಾಂಕಿಗೆ ಹೋದ್ರೆ ₹1 ಕೆಳಗ್ ಬಿದ್ದಿರಲ್ಲ ಯಾಕೆ? ಅಯ್ಯೋ ತರ್ಲೆ ಬ್ಯಾಂಕರ್ನ ಕೇಳು ಟಿಪ್ಪು ಸುಲ್ತಾನ್ ಯಾವಾಗ ಸತ್ತ ಸರ್ ಕೊನೆ ಯುಗದ ಸತ್ತ ಸರ್. ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಹಾಕಿದರು ಪೇಪರ್ನ ಕೊನೆ ತುದಿಯಲ್ಲಿ ಸರ್. ಗಂಗಾ ನದಿಯು ಹೇಗೆ ಹರಿಯುತ್ತದೆ ನೀರಾಗ ಹರಿಯುತ್ತೆ ಸರ್. ಕುತ್ಕೋ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗುತ್ತಾರೆ ಪರೀಕ್ಷೆಗಳನ್ನು ಇಟ್ಟುವುದಕ್ಕಾಗಿ ಸರ್. ಪುನೀತ್ ನೀ ಬರ್ದಿರೋ ಆನ್ಸರ್ ನೋಡಿದ್ರೆ ತಲೆ ಸುತ್ತ ಬರ್ತಿ ಎದಳ ಮೇಲೆ ಸುಪ್ರೀತಾ ನೀ ಹೇಳಮ್ಮ ಟೆಲಿಸ್ಕೋಪ್ ಕಂಡುಹಿಡಿದವರು ಯಾರು ಗೆಲಿಲಿ ಸರ್. ನೀನೇನ್ ಬರ್ತಿದೀಯೋ ಸರ್ ಗಿಚ್ಚಿಗಳಿಗೆ ಸರ್. ಸಿಂಪಲ್ ಆಗಿದೆ ಹಾಡು ಹೇಳಿ ಕೇಳೋಣ ಬಿಪಿಯೇ ಇರಲಿ ಶುಗರೇ ಬರಲಿ ಊಟವು ನಿಲ್ಲದು, ಎಷ್ಟು ತಿಂದ್ರೆ ಸಾಲದು, ರೋಗವು ಒಮ್ಮೆ ಬರುವುದು ನಮಗೆ, ಡಾಕ್ಟರ್ ಒಮ್ಮೆ ಉಳಿವನು ಕೊನೆಗೆ, ದಿನಕ್ಕೆ ಎಷ್ಟು ಮಾತ್ರೆ ನುಂಗಿ ತೇಗು ನಗು ನಗುತ್ತಾ, ಡಾಕ್ಟರ್ ಹೇಳುತ್ತಾನೆ ಮತ್ತೆ ಹೇಳುತ್ತಾನೆ, ನಿನ್ನ ಕಿಡ್ನಿ ಡಮಾರ ಹೇಗಿತ್ತು ಸರ್? ಹಾಡು ಸೂಪರ್ ಯಾರಾದ್ರೂ ಒಂದು ಕವನ ಹೇಳಿ ನಾನು ಹೋದೆ ಶಾಲೆಗೆ, ಕುಂತೆ ಒಂದು ಮೂಲೆಗೆ, ಗಾಳಿ ಬಂತು ತಣ್ಣನೆ, ನಿದ್ದೆ ಬಂತು ಕಣ್ಣಿಗೆ, ಮೀಸ್ ಬಂದ್ರು ಮೆಲ್ಲನೆ, ಕೊಟ್ರು ಒಂದು ಕೆನ್ನೆಗೆ, ಹೇಗಿತ್ತು ಸರ್? ಕವನ ಸೂಪರ್ ಒಂದು ಕವನ ಹೇಳಿ ಅವನ ಹೆಸರು ರಾಮ, ಮಾಡೋದೆಲ್ಲ ಡ್ರಾಮಾ, ಅನಗಾಗ್ತಾನ ನಾಮ, ಕಾಸಿಕ್ರೆ ಪಂಗ್ನಾಮ. ಕೌಶಿಕ್ ಒಂದು ವರ್ಷಕ್ಕೆ ಎಷ್ಟು ರಾತ್ರಿ ಸರ್. ಅಲ್ಲ ಸರ್ 9 ನವರಾತ್ರಿ, 1 ಶಿವರಾತ್ರಿ. ಒಂದು ವಾರಕ್ಕೆ ಎಷ್ಟು ದಿವಸ ಕೌಶಿಕ್ ನೀ ಬುದ್ಧಿವಂತ ಅಂತ ಗೊತ್ತಾಯ್ತು ವಾರಕ್ಕೆ ಎಷ್ಟು ದಿವಸ ಯಾವ ಸರ್ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಾಡಿದ್ದು ಆಚೆ ನಾಡಿದ್ದು. ಸರ್ ಆರಾಯ್ತಲ್ಲ ಇನ್ನೊಂದು ಇವತ್ತು. ಬಸ್ ಡ್ರೈವರ್ಗೂ ಕಂಡಕ್ಟರ್ಗೂ ಏನು ವ್ಯತ್ಯಾಸ ಸರ್ ಕಂಡಕ್ಟರ್ ಮನಿಕೊಂಡ್ರೆ ನಾವ್ ಯಾರು ಟಿಕೆಟ್ ತಗೊಳಲ್ಲ, ಅದೇ ಡ್ರೈವರ್ ಮನಿಕೊಂಡ್ರೆ ನಾವೆಲ್ಲರೂ ಒಟ್ಟಿಗೆ ಟಿಕೆಟ್ ತಗೋತೀವಿ. ಥ್ಯಾಂಕ್ ಯು